ಎಲ್ರಿಗೂ ನಮಸ್ಕಾರ. ಇವತ್ತು ಕ್ರಿಕೆಟ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಇವೆ. ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದೊಂದಾಗಿ. ಹಲವಾರು ಸ್ಟೇಟ್ಮೆಂಟ್ಗಳು ಹಾಗೆಯೇ ಮ್ಯಾಚಸ್ಗಳು ಇವತ್ತು ನಡೆದಿರೋದು, ಹಾಗೆಯೇ ಅನೇಕ ಹೇಳಿಕೆಗಳನ್ನು ನೋಡೋಣ ಒಂದೊಂದಾಗಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಅಪ್ಡೇಟನ್ನು ಕ್ಷಣ ಮಾತ್ರದಲ್ಲಿ ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬೆನ್ ಸ್ಟೋಕ್ಸ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಏನಿದ್ದಾರೆ ಅಂತ ನೋಡೋಣ. ಬೆನ್ ಸ್ಟೋಕ್ಸ್ ಅವರು ವಿರಾಟ್ ಕೊಹ್ಲಿ ಕುರಿತು, ವಿರಾಟ್ ಕೊಹ್ಲಿ ಕ್ರಿಕೆಟ್ ಫೀಲ್ಡ್ನಲ್ಲಿ ಇರೋದನ್ನು ಎಲ್ಲರೂ ನೋಡೋಕ್ಕೆ ಬಯಸ್ತಾರೆ. ಹಾಗೆಯೇ ಬೆಸ್ಟ್ ಪ್ಲೇಯರ್ ಜೊತೆ ಆಡೋಕ್ಕೆ ಎಲ್ಲರೂ ಬಯಸ್ತಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು ಬೆಸ್ಟ್ ಪ್ಲೇಯರ್ಸ್ನಲ್ಲಿ. ಅವರು ಬೇಗ ಕ್ರಿಕೆಟ್ ಫೀಲ್ಡ್ಗೆ ಬರಲಿ ಎಂದು ನಾನು ಹಾರೈಸುತ್ತೇನೆ ಅಂತ ಬೆನ್ ಸ್ಟೋಕ್ಸ್ ಅವರು ವಿರಾಟ್ ಕೊಹ್ಲಿ ಕುರಿತು ಹೇಳಿದ್ದಾರೆ. ನಾಳೆಯ ಟೆಸ್ಟ್ ಪಂದ್ಯಕ್ಕೆ ಇಂಗ್ಲೆಂಡ್ ಅವರು ಪ್ಲೇಯಿಂಗ್ 11 ಅನೌನ್ಸ್ ಮಾಡಿದ್ದಾರೆ. ಅವರ ಪ್ಲೇಯಿಂಗ್ 11 ಹೀಗಿದೆ: ಜಾಕ್ ರಾವ್ಲಿ, ಬೆನ್ ಡಕೆಟ್, ಓಲಿ ಪೋಪ್, ಜೋ ರೂಟ್, ಜಾನಿ ಬೇರ್ಸ್ಟೌ, ಬೆನ್ ಸ್ಟೋಕ್ಸ್, ಬೆನ್ ಫೋಕ್ಸ್, ರೆಹಾನ್ ಅಹ್ಮದ್, ಟಾಮ್ ಹಾರ್ಟ್ಲಿ, ಮಾರ್ಕ್ ವುಡ್ ಮತ್ತು ಜೇಮ್ಸ್ ಆ್ಯಂಡರ್ಸನ್. 2 ಪೇಸರ್ಸ್ನ ಆ್ಯಡ್ ಮಾಡಿದ್ದಾರೆ ನಾಳಿನ ಪಂದ್ಯಕ್ಕೆ. ಅದರ ಪ್ರಿವ್ಯೂವನ್ನು ನಾಳೆ ನೋಡೋಣ. ಈಗ ಮುಂದಿನ ಸುದ್ದಿಗೆ ಹೋಗೋದಾದರೆ, ಬ್ಯಾಸ್ ಕಂಪ್ನಿ ಓನರ್ ಧೋನಿ ಕುರಿತು ಏನೇನಿದ್ದಾರೆ ಅಂತ ನೋಡೋಣ. ಧೋನಿ ಅವರು 2019ರಲ್ಲಿ ಬ್ಯಾಸ್ ಕಂಪ್ನಿ ಸ್ಟಿಕ್ಕರ್ ಹಾಕ್ಕೊಂಡಿದ್ರು. ಅದಕ್ಕೆ ಅವರು ಏನೂ ತಗೊಂಡಿಲ್ಲ. ನಾನೇ ರಿಕ್ವೆಸ್ಟ್ ಮಾಡಿದರೂ ಕೂಡ ಅವರು ಸಿಂಗಲ್ ಪೆನ್ನಿಯನ್ನು ಕೂಡ ತಗೊಂಡಿಲ್ಲ, ಅಂದರೆ ಏನನ್ನೂ ತಗೊಂಡಿಲ್ಲ ಸ್ಟಿಕ್ಕರ್ ಹಾಕೋದಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ಈಗ ಬ್ಯಾಟ್ನಲ್ಲೆಲ್ಲ ಸ್ಪಾನ್ಸರ್ನ ಹಾಕಿದರೆ ಅದು ಸಿಕ್ಕಾಪಟ್ಟೆ ಅಮೌಂಟ್ ತಗೊಳ್ತಾರೆ. ಅದಕ್ಕಿಂತ ಧೋನಿಯವರು ಸಿಂಗಲ್ ರೂಪಿ ಕೂಡ ತಗೊಂಡಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ರಂತೆ ಧೋನಿ ಹತ್ರ ತಗೊಳ್ಳಿ ಅಂತ. ಅದಕ್ಕೆ ಧೋನಿ ಅವರು ಓಲ್ಡ್ ಡೇಸಲ್ಲಿ ಇವರು ಹೆಲ್ಪ್ ಮಾಡಿದ್ರು ನನಗೆ, ಇನಿಷಿಯಲ್ ಡೇಸ್ ಆಫ್ ಕೆರಿಯರ್ನಲ್ಲಿ. ಅದಕ್ಕಾಗಿ ಟ್ರಿಬ್ಯೂಟ್ ಕೊಡ್ತೀನಿ, ತಗೊಳ್ಳೋದಿಲ್ಲ ಅಂತ ಹೇಳಿದ್ರಂತೆ. ಇದಕ್ಕೆ ನಮಗೆ ಧೋನಿ ಇಷ್ಟ ಆಗೋದು. ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದರೆ, ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ಮೊದಲನೇ ಟೆಸ್ಟ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗ್ತಾಯಿದೆ. ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ನಲ್ಲಿ 242 ರನ್ಗೆ ಆಲ್ಔಟ್ ಆಗಿದ್ದರೆ, ನ್ಯೂಜಿಲೆಂಡ್ ಕೂಡ 211ಕ್ಕೆ ಆಲ್ಔಟ್ ಆಗಿಬಿಟ್ಟಿದೆ. ನ್ಯೂಜಿಲೆಂಡ್ 31 ರನ್ನಿಂದ ಹಿಂದಿದೆ. ಹಾಗೆಯೇ ಸೌತ್ ಆಫ್ರಿಕಾ 31 ರನ್ಗಳ ಲೀಡನ್ನು ಪಡೆದುಕೊಂಡಿದೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ಇನ್ನು ಜಡೇಜಾ ಅವರು, ಅಶ್ವಿನ್ ಅವರು 500ನೇ ವಿಕೆಟನ್ನು ರಾಜ್ಕೋಟ್ನಲ್ಲಿ ತಗೊಳ್ತಾರೆ. ಅದಕ್ಕೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನಗೂ ಕೂಡ ಖುಷಿ ಇದೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ 5 ಕ್ರಿಕೆಟ್ ನ್ಯೂಸ್. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.